ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಗುರುವರ್ ಟ್ರೇಡರ್. ನಾಳೆ 12/2/2026 ಗುರುವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ. ಅದ್ರ ಜೊತೆಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಅಟ್ ಲಾಸ್ಟ್ ಮಾರ್ಕೆಟ್ ಮತ್ತೆ ಒನ್ ಮೋರ್ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಮಾಡಿದೆ ಆ್ಯಂಡ್ ನಿಮಗೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹಾಕಿದೆ. ಸೊ ಡ್ಯೂರಿಂಗ್ ದ FII ಎಂಟ್ರಿ ಏನಾಗುತ್ತೆ ಅಂದರೆ ಮಾರ್ಕೆಟ್ ಯೂಶಲಿ ಗ್ಯಾಪ್ ಅಪ್ ಆಗುತ್ತೆ ಆ್ಯಂಡ್ ಸೈಡ್ ವೇ ಹೋಗುತ್ತೆ. ಈ ಪ್ಯಾಟರ್ನ್ ನಾನು ಬಹಳ ಹಿಂದೆನೇ ನೋಡಿದ್ದೀನಿ. ಅದನ್ನೇ ಈಗ ಮಾರ್ಕೆಟ್ ಮಾಡ್ಕೊಳ್ತಾ ಕುತ್ಕೊಳ್ತಾ ಇದೆ. ಸೊ ಯಾವುದೇ ರೀತಿ ಇಂಟ್ರಾಡೇ ಟ್ರೇಡ್ ಆದರೂ ಕೂಡ ಸ್ಕ್ಯಾಲ್ಪ್ ಲೆವೆಲ್ ಇದೆ. ಓಕೆ, ನಾನು ಹೋಲ್ಡ್ ಮಾಡ್ತೀನಿ ಸರ್, ಒಂದು 30-40 ಪಾಯಿಂಟ್ ಮಾಡ್ತೀನಿ, ಆ ರೀತಿ ಇಲ್ಲ. ಓನ್ಲಿ ಬೌಂಡ್ರಿ ಟ್ರೇಡಿಂಗ್ಗಳು ಸಿಗ್ತವೆ. ಅದು ಕೂಡ ಸ್ಲೋ ಮ್ಯಾಕ್ಸಿಮಮ್ ಟೈಮ್ ಸ್ಟಾಪ್ ಲಾಸ್ ಹಿಟ್ ಕೂಡ ಮಾಡ್ತಾ ಇದೆ. ಸೊ ಡೂ ಅಬ್ಸರ್ವ್ ದಿಸ್ ಒನ್. ಸಿಚುವೇಶನ್ ಈ ರೀತಿ ಇದೆ. ಸೊ ರ್ಯಾಂಡಮ್ಲಿ ಪೊಸಿಷನ್ ಮಾಡೋ ಬದಲು ಹೆಜ್ ಸ್ಟ್ರಾಟಜೀಸ್ಗಳನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ. ಸೊ ಪುಟಿಂಗ್ ಅಟ್ ಇನ್ ದಸ್ ಡೇ ಆಂಗಲ್ ನೋಡ್ಕೋತೀರಿ, ಮಾರ್ಕೆಟಲ್ಲಿ ಏನು ಕಾಣುತ್ತೆ, 26,000 ಗಡಿಗೆ ಮಾರ್ಕೆಟ್ ರಿಜೆಕ್ಟ್ ಆಗಿದ್ದು 25,900ಕ್ಕೆ ಸಪೋರ್ಟ್ ತೊಗೊಂಡಿದ್ದು. ಒಟ್ನಲ್ಲಿ ಮಾರ್ಕೆಟ್ ಅಂತೂ ಸೈಡ್ ವೇ ಇದೆ. ಸೊ ಈಗ ನಾನು ಇದನ್ನೇ 15 ನಿಮಿಷಕ್ಕೆ ಸ್ವಿಚ್ ಮಾಡಿಬಿಟ್ಟು ಮತ್ತೆ ಪ್ರೈಸ್ ಆಕ್ಷನ್ ನೋಡ್ಲಿಕ್ಕೆ ಶುರು ಮಾಡಿದ್ರೆ, ಸೊ ನಿನ್ನೆಯ ರೇಂಜ್ ಒಳಗಡೆನೆ ಮಾರ್ಕೆಟ್ ಇದೆ, ಯಾವ ಕಡೆನೂ ಎಕ್ಸ್ಪಾನ್ಷನ್ ಆಗಿಲ್ಲ. ಸೊ ಎಕ್ಸ್ಪಾನ್ಷನ್ ಪಾಸಿಬಲ್ ಅಂತ ತಿಳ್ಕೊಳ್ಳೋಣ ಇನ್ ಕೇಸ್ ಮಾರ್ಕೆಟ್ ಔಟ್ ಆಫ್ ದಿಸ್ ರೇಂಜ್. ಓಕೆ, ಸೊ 25,980 to 26,000, ಕೆಳಗಡೆ 25,900. ಓಕೆ, 26,000 ಮೇಲೆ ಒಂದು ಸಲ ಮಾರ್ಕೆಟ್ ನಿಂತ್ಕೊಂಡು ಹೈಯರ್ ಲೋ ಕ್ರಿಯೇಟ್ ಆಗಿದೆ. ಸೊ ಒನ್ ಹೈಯರ್ ಲೋ ಅಥವಾ ಸೆಕೆಂಡ್ ಹೈಯರ್ ಲೋ ಮಾಡ್ತಾ ಇದೆ ಅಂದ್ರೆ ಟ್ರೆಂಡಿ ಡೇ ಸಿಗೋ ಸಾಧ್ಯತೆ ಇದೆ. ಎಸ್, ಅಫ್ಕೋರ್ಸ್ ಯು ಕ್ಯಾನ್ ಥಿಂಕ್ ಅಬೌಟ್ 26,100, 200 ಅಂತ ಥಿಂಕ್ ಮಾಡ್ಬೋದು. ಬಟ್ 25,900 ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಹೌದು, ಮಾರ್ಕೆಟ್ ಕೆಳಗಡೆ ಹೋಗಬಹುದು ಅಂತ ಥಿಂಕ್ ಮಾಡಬಹುದು, ಪ್ರೊವೈಡೆಡ್ ಮಾರ್ಕೆಟ್ನಲ್ಲಿ ಫ್ರೀ ವೇ ಇರುವ ಸಾಧ್ಯತೆ ಇದೆ. ಸೊ ಲುಕಿಂಗ್ ಅಟ್ ಇವನ್ ಅ ಪ್ಯಾರಲಲ್ ಚಾನಲ್ ಆಲ್ಸೋ ಮಾರ್ಕೆಟ್ ಕ್ಯಾನ್ ಗಿವ್ ಅ ಫ್ರೀ ವೇ. ಬಟ್ ಮಾರ್ಕೆಟ್ ಏನು ಮಾಡ್ತಾ ಇದೆ, ಟ್ರಿಕ್ಕಿಂಗ್ ಬಿಟ್ವೀನ್ ದಿಸ್ ಟೂ ರೇಂಜ್ ಓನ್ಲಿ. ಓಕೆ, ಇವನ್ ಗ್ಯಾಪ್ ಅಪ್ ಆಂಗಲ್ ಇಂದ ತಗೊಂಡ್ರು ಲೈಕ್ ಅರೌಂಡ್ 26,000 ಹತ್ರ ಈ ರೀತಿ ಓಪನ್ ಆಗಿದೆ. ಸೊ ಡೈಲಿ ಗ್ಯಾಪ್ ಅಪ್ ಆದ್ಮೇಲೆ ಮಾರ್ಕೆಟ್ ಸೈಡ್ ವೇ ಆಗ್ತಾ ಇದೆ. ನಮ್ಗೆ ಅಟ್ಲೀಸ್ಟ್ ಒಂದು ಹೈಯರ್ ಲೋ ಸಿಗುತ್ತಾ ಅಂದ್ರೆ ಟ್ರೆಂಡಿ ಬರುತ್ತೆ, ಇಲ್ಲ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಒಟ್ಟಿನಲ್ಲಿ ಪೂರ್ತಿ ಒಂದು ರೇಂಜಲ್ಲಿ ಉಳಿಯೋ ಸಾಧ್ಯತೆ. ಇವನ್ ಗ್ಯಾಪ್ ಡೌನ್ ಹೆವಿ ಆಯಿತು, 25,900 ಕೆಳಗಡೆ ಅಥವಾ 25,880 ಹತ್ರ ಓಪನ್ ಆಗಿದೆ. ಸೊ ಪ್ರೊವೈಡೆಡ್ ವೇಟ್ ಮಾರ್ಕೆಟ್ ಲೋವರ್ ಹೈ ಮಾಡ್ತಾನ ಅಥವಾ ಇದು ಗ್ರೀನ್ ಕ್ಯಾಂಡಲ್ ಆಗಿ ವಾಪಸ್ ರೀಕ್ಲೈಮ್ ಮಾಡಿ ಮತ್ತೆ ರೇಂಜ್ ಬೌಂಡ್ ಮಾಡ್ತಾನ ಅನ್ನೋದು ಕ್ವೆಶನ್ ಮಾರ್ಕ್ ಆಗಿದೆ. ಓಕೆ, ಎನಿವೇ ಮಾರ್ಕೆಟ್ ಅಂತೂ ರೇಂಜ್ ಬೌಂಡ್ ಆಕ್ಷನ್ ಜಾಸ್ತಿ ತೋರಿಸ್ತಾ ಇದೆ. ಸೊ ಶಾರ್ಟ್ ಸ್ಟ್ರಾಂಗಲ್ ಅಥವಾ ಶಾರ್ಟ್ ಸ್ಟ್ರಾಡಲ್ ಪೊಸಿಷನ್ಸ್ಗಳು ಹೆಲ್ಪ್ ಆಗುತ್ತೆ ವಿತ್ ಹೆಜ್ಡ್ ಇಫ್ ಯು ಕ್ಯಾನ್ ಡೂ. ಓಕೆ, ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ ನೋಡ್ಕೊಳ್ತೀರಿ, 25,900 65 ಲಕ್ಷ, 26,000 118 ಲಕ್ಷ, 26,000 ಮೇಲೆಗಡೆ ಹೋದ್ರೆ ಮಾರ್ಕೆಟ್ ಕುಡ್ ಬಿ ವೆರಿ ಈಸಿ, ಅಥವಾ 25,900 ಕೆಳಗಡೆ ಹೋದ್ರೆ ಬಹಳ ಈಸಿ ಅಂತ ಕಾಣುತ್ತೆ. ಪ್ರೊವೈಡೆಡ್ ಮಾರ್ಕೆಟ್ ನೋಡಿದ್ರೆ 26,000 ಹತ್ರ ಮ್ಯಾಕ್ಸಿಮಮ್ ಓಪನ್ ಇಂಟ್ರೆಸ್ಟ್ಗಳು ಬಿಲ್ಟ್ ಅಪ್ ಇದೆ. ಸೊ ಮಾರ್ಕೆಟ್ ಕುಡ್ ಬಿ ವೆರಿ ಲೈಕ್ ಟಫ್ ಸಿಚುವೇಶನ್ ಟು ಬಿ ಇನ್ ದ ಮಿಡಲ್. ಓಕೆ, ನಾಳೆ ಹೆಂಗಿದ್ರು ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ನೋಡ್ಕೊಳ್ತೀರಿ, ಮತ್ತೆ ಇದು ರೇಂಜಲ್ಲೇ ಇದೆ. ಸೊ ಇದೇ ರೇಂಜಲ್ಲಿದ್ದರೆ ನಾಳೆ ಮಾರ್ಕೆಟ್ ನೋಡ್ಕೊಳ್ತೀರಿ. ಇಲ್ಲಿ ಸ್ಟ್ರಾಡಲ್ ಮಾಡಿರೋ ಜನ, ಸ್ಟ್ರಾಂಗಲ್ ಮಾಡಿರೋ ಜನ ಈಸಿಲಿ ಸೆಲ್ಲಿಂಗಿಂದ ದುಡ್ಡು ಮಾಡ್ಕೋತಾರೆ ಆಪ್ಷನ್ ಸೆಲ್ಲಿಂಗಿಂದ. ಸೊ ಪ್ರೊವೈಡೆಡ್ ಪಾಯಿಂಟ್ ನಂಬರ್ 1, ಓಕೆ ಲುಕ್ ಹಿಯರ್, ದಿಸ್ ಇಸ್ ಅ ಸಪೋರ್ಟ್ ಟ್ರೆಂಡ್ ಲೈನ್ ವಿ ಕ್ಯಾನ್ ಡ್ರಾ ಹಿಯರ್. ಮಾರ್ಕೆಟ್ ಇನ್ ಕೇಸ್ ಏನಾದರೂ 84,100 ಕೆಳಗಡೆ ಬ್ರೇಕ್ ಡೌನ್ ಆಗಿದ್ರೆ ಹೌದು ಅನ್ಕೋಬಹುದು, 84,000 ಸೈಕಾಲಜಿಕಲ್ ನಂಬರ್ ಇದೆ. ಸೊ ಇದರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗ್ಬೋದು. ಅದನ್ನ ಸ್ಲಿಪ್ ಆಗ್ತಾ ಹೋದ್ರೆ 83,800 ಅಥವಾ 83,500 ಮಾರ್ಕೆಟ್ ಇನ್ ಕೇಸ್ ಪ್ರೊಸೀಡ್ ಆಗೋ ಚಾನ್ಸ್ ಇದೆ. ಪ್ಲಸ್ ಫ್ಲಾಟ್ ಆಗಿ ಓಪನ್ ಆಗಿದೆ, ಗ್ಯಾಪ್ ಡೌನ್ ಆಗಿದೆ ಅಥವಾ ಬ್ರೇಕ್ ಡೌನ್ ಆಗದೆ ಇತ್ತು ಅಂದ್ರೆ ಮಾರ್ಕೆಟ್ 84,300 ಅಥವಾ 84,500 ಒಳಗಡೆ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ. ಸೊ ಶಾರ್ಟ್ ಸ್ಟ್ರಾಂಗಲ್ಗಳು ಹೆಲ್ಪ್ ಮಾಡುತ್ತೆ. ಬಟ್ 84,500 ಬ್ರೇಕ್ ಓನ್ಲಿ ಮೇಕ್ಸ್ ಅ ಈಸಿ ವೇ. ಆ್ಯಂಡ್ ನಾಳೆ ಎಕ್ಸ್ಪೈರ್ ಇರೋದನ್ನ ಮಾರ್ಕೆಟ್ ಏನು ಮಾಡ್ಬೋದಪ್ಪ ಅಂದರೆ ಒಂದು ಫೇಕ್ ಬ್ರೇಕ್ಔಟ್ ಕೊಡ್ಬೋದು, ಜಾಸ್ತಿ ಜನರನ್ನಲ್ಲಿ ಸಿಕ್ಸ್ ಹಾಕ್ಸ್ಬೋದು, ಈ ರೀತಿ ಮಾಡ್ತಾ ಟೈಮ್ ಪಾಸ್ ಮಾಡ್ಬೋದು. ಈವನ್ ಬ್ರೇಕ್ ಡೌನ್ ಕೂಡ ಫೇಕ್ ಮಾಡ್ಬೋದು. ಮಾರ್ಕೆಟ್ ಲೋವರ್ ಹೈ ಮಾಡದೇನೆ ಮಾರ್ಕೆಟ್ ಇದೇ ರೀತಿ ಸಿಕ್ಸ್ ಹಾಕ್ಕೊಂಡು ಟೈಮ್ ಪಾಸ್ ಮಾಡುವ ಸಾಧ್ಯತೆಗಳು ಹೆವಿ ಇದೆ. ಬಿ ಕೇರ್ಫುಲ್, ನಾಟ್ ಗೋ ಫಾರ್ ಅ ಹೀರೋ ಟ್ರೇಡ್ಸ್ ಬಿಕಾಸ್ ಮಾರ್ಕೆಟ್ ಬಹಳ ಮೂಡಿ ಇಲ್ಲ ಸರ್, ಹೆವಿ ಸೈಡ್ ವೇ ಬೋರ್ ಡೌನ್ ಟೈಪ್ ಇದೆ. ಓಕೆ, ಆಪ್ಷನ್ ಚೇಂಜ್ ನೋಡ್ಕೊಳ್ತೀರಿ, ಎಕ್ಸ್ಪೈರಿಗೋಸ್ಕರ ಓಪನ್ ಇಂಟ್ರೆಸ್ಟ್ ಬಿಲ್ಡಪ್ ಆಗಿರೋ ಜಾಗ 84,000 ಹತ್ರ ಪುಟ್ನಲ್ಲಿ ಹೆವಿಯೆಸ್ಟ್ ಇದೆ. ಸೊ 84,000 ಲೆವೆಲ್ ಅಷ್ಟೊಂದು ಈಸಿ ಬಿಟ್ಕೊಳ್ಳೋ ಸಾಧ್ಯತೆ ಇಲ್ಲ. ಬೇರೆ 84,500 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ, ಅಲ್ಲೂ ಮಾರ್ಕೆಟ್ ಈಸಿಲಿ ಬಿಟ್ಕೊಳ್ಳೋ ಸಾಧ್ಯತೆ ಇಲ್ಲ. ಸೊ ಒಟ್ನಲ್ಲಿ ಮಾರ್ಕೆಟ್ ನೋಡಿದ್ರೆ ಪ್ರೊವೈಡೆಡ್ ಈ ಎರಡು ರೇಂಜ್ ಹತ್ರ ಮೇಲ್ಗಡೆ ಅಥವಾ ಟ್ರೇಡ್ ಆದರೆ ಓಕೆ, ಇಲ್ಲ ರೇಂಜ್ ಬೌಂಡ್ ಇಸ್ ಪಕ್ಕಾ ಅಂತ ಮಾರ್ಕೆಟ್ ಅಂತೂ ಹೇಳಿಕೊಡ್ತಾ ಇದೆ. ಸೊ ಎಕ್ಸ್ಪೈರಿ ನಾಳೆ ಇದೆ, ಸೊ ಡೂ ಟೇಕ್ ಕೇರ್ ಪೊಸಿಷನ್ಸ್ ಪ್ರಾಪರ್ಲಿ. ಓಕೆ, ಬ್ಯಾಂಕ್ ನಿಫ್ಟಿ ಹೇಳ್ಕೊಡ್ತಾ ಇರೋದೇನು, ಓಕೆ ಇದು ಕೂಡ ಬಾಕ್ಸ್ ಕಂಪ್ಲೀಟ್ಲಿ ಸೈಡ್ ವೇಸ್. ಓಕೆ, ನಿನ್ನೆನೆ ಈ ಲೆವೆಲ್ನ ಮಾರ್ಕ್ ಮಾಡಿದ್ದೆ, ಜಸ್ಟ್ ಈ ಬಾಕ್ಸ್ನ ಎಳಿಕೊಳ್ತಾ ಇದ್ದಾನೆ ಅಷ್ಟೇ. ನೋಡ್ಕೋತೀರಿ 60,800
ಅಬೌವ್ ಫ್ರೀವೇ 61,000 ಅಥವಾ ಇದ್ರ ಒಳಗಡೆ ರೇಂಜ್ನ ಮಾರ್ಕೆಟ್ ಸೆಲ್ಲಿಂಗ್ ಮಾಡಿದ್ರೆ 60,500. ಓಕೆ, ಬೈ ಮಿಸ್ಟೇಕ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿತ್ತು ಅಂದ್ರೂ ಕೂಡ ಇಲ್ಲಿಂದ ಬೌನ್ಸ್ ಆಗೋ ಚಾನ್ಸು. ಫೇಲ್ ಆದರೆ 60,300 ಬಹಳ ಪ್ರೊಬಾಬಿಲಿಟಿ ಲೋ ಅಥವಾ ಬಹಳ ಡಬ್ಬಾ ಟ್ರೇಡ್ ಆಗ್ಬೋದು ಇಲ್ಲಿ ಇನ್ ಕೇಸ್ ಏನಾದರೂ ಸೈಡ್ ವೇಸ್ ಪ್ರೊಜೆಕ್ಷನ್ ಟು ನೆಗೆಟಿವ್ ಆದರೆ. ಓಕೆ, ಮಾರ್ಕೆಟ್ ಇನ್ ಕೇಸ್ ಏನಾದರೂ ರೇಂಜ್ ಬೌಂಡ್ ಆದ್ರೆ ಗೊತ್ತಾ ಇದೆ ನಿಮಗೆ ಮಾರ್ಕೆಟ್ ಎಲ್ಲೂ ಹೋಗೋದಿಲ್ಲ. ಸೊ ಡು ಟೇಕ್ ಕೇರ್ ದ ಪೊಸಿಷನ್ಸ್ ಓನ್ಲಿ ಬೌಂಡ್ರೀಸ್ ಆರ್ ಔಟ್ ಆಫ್ ದ ಬೌಂಡ್ರೀಸ್ ಮಾರ್ಕೆಟ್ ಸಿಗ್ತಾ ಇಲ್ಲ ಯಾವುದೇ ಟ್ರೇಡ್ ಸೆಟಪ್ಗಳು. ಈವನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಆದರೂ ಕೂಡ ಗ್ಯಾಪ್ ಡೌನ್ ಆದರೆ ಇದೇ ರೇಂಜ್ ಒಳಗಡೆ ಇರುತ್ತೆ, ಗ್ಯಾಪ್ ಅಪ್ ಆದರೆ ಮೇಲ್ಗಡೆ ಇರುತ್ತೆ. ಆವಾಗ ಮಾರ್ಕೆಟ್ ರೇಂಜ್ ಔಟ್ ಆಗಿ ಏನಾದ್ರು ಪೊಸಿಷನ್ ಸಿಗ್ಬೋದಾ 61,000 61,200 ಅಂತ ಥಿಂಕ್ ಮಾಡ್ಲಿಕ್ಕೆ ಓಕೆ ಆಗಿ ರೆಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಹಿಯರ್ ಡಿಸ್ಕಷನ್ ಇರೋದು ಫಿನ್ ನಿಫ್ಟಿ 28,300ಕ್ಕಿದೆ. ಜಸ್ಟ್ ಲೈಕ್ ನಿಮಗೆ ಬ್ಯಾಂಕ್ ನಿಫ್ಟಿ ತರನೇ ಕಾಣ್ತಾ ಇದ್ದು. ಲುಕ್ ಹಿಯರ್, ಮಾರ್ಕೆಟ್ 28,300 ಮೇಲೆ ಏನಾದರೂ ಟ್ರೇಡ್ ಆಗ್ತಾ ಇದ್ರೆ ವಿ ಆರ್ ಹೆಡ್ಡಿಂಗ್ ಟು ದ ಆಲ್ ಟೈಮ್ ಹೈಸ್. ಸೊ ಡೆಫಿನೆಟ್ಲಿ ಮಾರ್ಕೆಟ್ ನಮ್ಮನ್ನ ಪ್ರತಿ ಹೈಗೆ ನಾವು ಟ್ರೈಲ್ ಎಸ್ ಎಲ್ ಮೇಂಟೈನ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲ ಮಾರ್ಕೆಟ್ ರೇಂಜ್ ಔಟ್ ಆಫ್ ದ ರೇಂಜ್ ಹೋಗಿದೆ, ಇದ್ರ ಒಳಗಡೆ ಇದ್ರೆ 28,250 ಕೆಳಗಡೆ 28,150 ಬೌಂಡ್ರಿ ಟ್ರೇಡಿಂಗ್ಗಳು ಮಾಡ್ತಾ ಕುತ್ಕೋಬಹುದು. ಡು ಟೇಕ್ ಕೇರ್ ಪೊಸಿಷನ್ಸ್ ಹಿಯರ್ ವಿತ್ ವ್ಯಾಲ್ಯೂ ಝೋನ್ಸ್ ಓನ್ಲಿ. ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತೀರಿ 13,952. ಇಲ್ಲೂ ಕೂಡ ಏನು ಆಕ್ಟಿವಿಟಿ ಇಲ್ಲ. ಅಂಡ್ ತಿಳ್ಕೊಳ್ಳಿ, ಆಸ್ ಅ ಬಿಗಿನರ್ ಟ್ರೇಡರ್ಸ್ ಆಗಿದ್ರಿ ಯಾರಾದರೂ ಅಂದ್ರೆ ನೀವೇನು ತಪ್ಪು ಮಾಡ್ತಿರ್ತೀರಪ್ಪ ಅಂದ್ರೆ, ಸೊ ಈ ರೀತಿ ರೇಂಜ್ ಟ್ರೇಡಿಂಗ್ಗಳಲ್ಲೇ ಹೆವಿ ಕ್ವಾಂಟಿಟೀಸ್ ಆಡ್ ಮಾಡ್ತಿರ್ತೀರಿ. ಸೊ ಅದಕ್ಕೋಸ್ಕರ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹಾಕಿದ್ದೀನಿ. ಮಾರ್ಕೆಟ್ ಕುಡ್ ಬಿ ಫುಲ್ಲಿ ರೇಂಜ್ ಬೌಂಡ್ ಆಗೋ ಸಾಧ್ಯತೆ ಇದೆ. ಎಲೆಕ್ಷನ್ ಲೈಕ್ ಟ್ರಂಪ್ US ಇಂಡಿಯಾ ಮತ್ತು ಟ್ರಂಪ್ ರಿಲೇಷನ್ ಪಾಯಿಂಟ್ ಆಫ್ ವ್ಯೂ ತಾರೀಫ್ ವಾರ್ ಮುಗಿದೋಗಿದೆ. ಅಂಡ್ ಈವನ್ ಬಜೆಟ್ ಪಾಯಿಂಟ್ ಆಫ್ ವ್ಯೂ ಮುಗಿದೋಗಿದೆ. ಸೊ ಯಾವುದೇ ರೀತಿ ಲೈಕ್ ಟ್ರಿಗರ್ ಪಾಯಿಂಟ್ಸ್ಗಳು ಇಲ್ಲ. ಅಂಡ್ ಮಾರ್ಕೆಟ್ನಲ್ಲಿ FI ಎಂಟ್ರಿ ಆಗಿದ್ದಾರೆ. ಸೊ ಸ್ಲೋಲಿ ಅಕ್ಯುಮುಲೇಷನ್ ನಡೀತಾ ಇದ್ದು. ಸೊ ಇಟ್ಸ್ ಟೇಕ್ಸ್ ಮಂತ್ಸ್ ಟು ಡೂ ಲೈಕ್ ದ ಸೇಮ್ ವೇ ಅನ್ಕೊಳ್ತಾ ಇದ್ದೀನಿ. ಸೊ ಅಟ್ಲೀಸ್ಟ್ ಫಸ್ಟ್ ಅಡ್ನಿದರ್ 1 ವೀಕ್ ಆದರೂ ಇದು ರೀತಿ ಆಗುತ್ತೆ. ಸೊ ಕೇರ್ಫುಲ್ ಆಗಿರಿ. ಸೊ ಇದರಲ್ಲೂ ಕೂಡ ಬಾಕ್ಸಲ್ಲಿದೆ. ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿದ್ರೆ 14,000 ಮೇಲೆ ಅಥವಾ ಔಟ್ ಆಫ್ ದ ಬಾಕ್ಸ್ ಕೆಳಗಡೆ ಅಂದರೆ 13,900 ಕೆಳಗಡೆ ಟ್ರೇಡ್ ಮಾಡ್ಕೋಬಹುದು, ಪ್ರೊವೈಡೆಡ್ ಮಾರ್ಕೆಟ್ ರೇಂಜಿಂದ ಔಟ್ ಬಂದರೆ. ಇಲ್ಲ ಅಂದರೆ ಮತ್ತೆ ಅದೇ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಸೊ ಆಪ್ಷನ್ ಸೆಲ್ಲಿಂಗ್ಗಳು ಕೂಡ ಇದರೊಳಗಡೆ ಪೊಸಿಷನ್ ತಗೋಬಹುದು ಶಾರ್ಟ್ ಸ್ಟ್ರಾಂಗಲ್ ಅಂಗಲಿಂದ. ಆ್ಯಂಡ್ ಇಟ್ಸ್ ಓನ್ಲಿ 13 days ಟು ಗೋ ಟು ಎಕ್ಸ್ಪೈರಿ. 13 ದಿನ ಅಂತ ಕಡೆಗಣಿಸ್ಲಿಕ್ಕೆ ಹೋಗೋ ನೆಸರಿಲ್ಲ. ಬಿಕಾಸ್ ಏನಪ್ಪ ಅಂದ್ರೆ 2, 3, 4 ದಿನ ರಜೆನೇ ಇದೆ ಇದ್ರೊಳಗಡೆ. ಬಿಕಾಸ್ ಸ್ಯಾಟರ್ಡೆ ಸಂಡೇ ನಾನು ತೆಗೆದಾಕಿದ್ರೆ ಸೊ ಇಫೆಕ್ಟಿವ್ ಇಸ್ ವರ್ಕಿಂಗ್ ಓನ್ಲಿ 9 days ಹಿಯರ್. ಸೊ 9 ದಿನ ಇರೋದ್ರಿಂದ ಆಪ್ಷನ್ ಬಯರ್ಸ್, ಐ ರಿಪೀಟ್ ಹಿಯರ್, ಆಪ್ಷನ್ ಬಯರ್ಸ್ ಇನ್ ಸ್ಟಾಕ್ ಆಲ್ಸೋ ವಿಲ್ ಫೇಸ್ ಅ ಬಿಗ್ ಇಶ್ಯೂಸ್ ಬೈ ಥೀಟಾ ಡಿಕೆ ಅಡಿಷನ್ ಹಿಯರ್. ಸೊ ಅದರ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನಂಬರ್ 1 ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಲೈಕ್ ಡಿಕ್ಸಾನ್. ಸೊ ಡಿಕ್ಸಾನ್ ನೋಡ್ಕೊಳ್ತೀರಿ, ಸ್ಟ್ರಕ್ಚರಲಿ ಮಾರ್ಕೆಟ್ ಬಿಲ್ಡಪ್ ಕೊಡ್ತಾ ಇದ್ದು. ಇದನ್ನ ನಾನು ಬೇಕು ಅಂತಾನೆ 15 minutes ಅಲ್ಲಿ ಹಾಕೊಂಡಿದ್ದು. ಓಕೆ, ಮಾರ್ಕೆಟ್ ಈಗ ರಿಜೆಕ್ಷನ್ ಟ್ರೆಂಡ್ ಲೈನ್ಗಿದ್ದು. ಓಕೆ, ಅರ್ಲಿಯರ್ ಲೆವೆಲ್ನ ಮೇಲ್ಗಡೆ ಹೋಲ್ಡ್ ಆಗಿದ್ದು. ಸೊ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಕಂಡಿದ್ದು. ಆಬ್ವಿಯಸ್ಲಿ ಬ್ರೇಕ್ಔಟ್ ಆದರೆ 12,000 ಬರುತ್ತೆ ಅನ್ನೋ ಸೂಚನೆ ಕೂಡ ನೀಟಾಗಿ ಕೊಡ್ತಾ ಇದೆ. So not all points, okay, Dixon is think for today's high break above 11,800 is to go 12,000 as the ultimate target here. So continually sell off ಆಗ್ತಾ ಇದೆ IT ಸ್ಟಾಕ್ಗಳಲ್ಲಿ. ಸೊ ನಾಳೆ ಏನಾದರೂ ಸ್ಟಾಪ್ ಆಗುತ್ತಾ ಅನ್ಕೊಳ್ಳಿಕ್ಕೆ ನೋಡ್ಲಿಕ್ಕೆ ಹೋದ್ರೆ ಇನ್ಫೋಸಿಸ್ ಈಸ್ ಇನ್ ದ ಮೇಜರ್ ಲೆವೆಲ್ ಸಪೋರ್ಟ್ 1465 ಇದೆ. ಫೇಲ್ ಆದರೆ 1440 ನಮ್ಮ ಟಾರ್ಗೆಟ್ ಆಗಿರುತ್ತೆ. ಬೇರೆ ರಿಲಯನ್ಸ್ ನೋಡ್ಕೋತೀರಿ. ಓಕೆ, ಆಫ್ಟರ್ ದ ಕಾಂಗ್ರಿಗೇಷನ್ ಬರ್ತಾ ಇದೆ ಅನ್ಕೊಳ್ತೀನಿ. ಸೊ ಪ್ರೊವೈಡೆಡ್ ಮಾರ್ಕೆಟ್ coming above this level, look here, 1475 level, it can go to 1490 to 1500, but slowest momentum ಗಳು ನಾವೀಗ ಕಾಣ್ತಾ ಇದೆ. LT ನೋಡ್ಕೊಳ್ತೀರಿ, ಬ್ರೇಕ್ಔಟ್ ಅಲ್ಲಿ ಇದೆ ಅಥವಾ ಆಲ್ ಟೈಮ್ ಹೈ ಹೋಗುವ ಸಾಧ್ಯತೆ ಇದ್ದು ಕಾನ್ಸಲ್ಟೇಷನ್ ಆಗ್ತಾ ಇದ್ದು. ಸೊ ನಾಳೆ ಹೈ ಬ್ರೇಕ್ ಆಗಿ ಹೈಯರ್ ಲೋ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ we can expect a continuous momentum in this stock. ಓಕೆ, ಸೊ ವಿತ್ ದಿಸ್ ಒನ್ TCS ನೋಡ್ಕೊಳ್ತೀರಿ, ಅದು ಕೂಡ ಹೆವಿ ಬೇರಿಶ್ ಇದ್ದು 2,900 ಕೆಳಗಡೆ ಕ್ಲೋಸ್ ಆಗುವ ಸಾಧ್ಯತೆನ ಕಾಣ್ತಾ ಇದೆ ನಾಳೆಗೆ. ಬಟ್ ಮೇಜರ್ ಸಪೋರ್ಟ್ ಈಗ ಬಹಳ ಹಿಂದೆ ಬಂದಿದ್ದಪ್ಪ ಇಲ್ಲಿ ಬಿಕಾಸ್ ಆಫ್ ಲೈಕ್ ಅವ್ರ ಅರ್ನಿಂಗ್ಸ್ ಪಾಯಿಂಟ್ ಆಫ್ ವ್ಯೂ. ಈಗ ಮಾರ್ಕೆಟ್ ನೋಡೋಣ, ಇದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ 2,880. ಇದನ್ನ ಫೇಲ್ ಆದರೆ ಮಾರ್ಕೆಟ್ ಕ್ಯಾನ್ ಬಿ ಗೋಯಿಂಗ್ ಟು ದ ಡೌನ್ ಸೈಡ್ ಅನ್ನೋ ಸ್ಥಿತಿ ಮಾರ್ಕೆಟ್ನ ಹೇಳ್ಕೊಡ್ತಾ ಇದೆ. ಸೊ ಅದರ್ ದನ್ ದಿಸ್ ಒನ್ ಮೋಸ್ಟ್ ಆಫ್ ಸ್ಟಾಕ್ಗಳು ಏನಪ್ಪಾ ಅಂದ್ರೆ ಟ್ರೆಂಡಿ ಇಲ್ಲ. ನೋಡ್ಕೊಳ್ತೀವಿ, ಪೂರ್ತಿಯಾಗಿ ರೇಂಜ್ ಬೌಂಡ್ ಅಲ್ಲಿ ಆಕ್ಷನ್ ಇದೆ. ಕೆಲವೊಂದಿದೆ ಹ್ಯೂಜ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ಮೈಟ್ ಬಿ FI ಆಕ್ಟಿವಿಟಿ ಇದೆ ಅದರೊಳಗಡೆ ಅನ್ನೋ ಸ್ಥಿತಿ ಅಂತ ಗೊತ್ತಾಗ್ತಾ ಇದೆ. ಸೊ ನೋಡ್ಕೊಳ್ತೀರಿ, ಐಚರ್ ಮೋಟರ್ ರನ್ ಅಬೌಟ್ 6.5%, ಸಿಕ್ಲೇ ಇಲ್ಲ, ಸಡನ್ಲಿ ಗ್ಯಾಪ್ ಅಪ್. ಈ ರೀತಿ ಅಪೋಲೋ ಹಾಸ್ಪಿಟಲ್ ಕೂಡ ಇದೇ ರೀತಿ ಆಯಿತು. ಹೆವಿ ಮೊಮೆಂಟಮ್ಸ್ಗಳು ಕೂಡ ಆಗ್ತಾ ಇದೆ, ಬಟ್ ನೀಟಾಗಿ ಟ್ರೇಡ್ಗಳು ಸಿಗ್ತಾ ಇಲ್ಲ.
ಓಕೆ, ಫ್ರಮ್ ದ ಬೇಸ್ ಅನ್ಕೊಳ್ತೀನಿ. ಸೊ ಅದರ್ ದ್ಯಾನ್ ದಿಸ್ ಒನ್ ಪಾಯಿಂಟ್ಸ್ಗಳಲ್ಲಿ ನೋಡಿದ್ರೆ ಐ ಟಿ ಸಿ, ಓಕೆ, ಇಟ್ಸ್ ಆಫ್ಟರ್ ದಿಸ್ ಬ್ರೇಕ್ಔಟ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡ್ತಾ ಇದೆ. ಎನಿ ಲೈಕ್ ದಿಸ್ ಇಸ್ ರಿಟ್ರೇಸ್ಮೆಂಟ್ ಪಾಯಿಂಟ್ ಏನಾದ್ರು ಕಂಪ್ಲೀಟ್ ಆಗಿದ್ರೆ ಲೈಕ್ ಮಾರ್ಕೆಟ್ 325 ಆಸ್ಪಾಸ್ ಅಥವಾ ಒಂದು ಗ್ರೀನ್ ಕ್ಯಾಂಡಲ್ ಆದ್ರೂ ಬರಬೇಕಾಗಿದೆ ಟು ಗೋ ಲಾಂಗ್ ಇನ್ ದಿಸ್ ಪೊಸಿಷನ್. ಸೊ ಯಾವುದೇ ರೀತಿ ಪೊಸಿಷನ್ಸ್ ಇಲ್ಲೂ ಕೂಡ ನೀಟಾಗಿ ಬಿಲ್ಟಪ್ ಆಗಿಲ್ಲ. ಕಮಿಂಗ್ ಟು ದಿ ಎಚ್ ಯು ಎಲ್ ಹಿಯರ್, ನಿನ್ನೆ ಹೇಳ್ದಂಗೆ ಮಾರ್ಕೆಟ್ ಕಂಟಿನ್ಯೂಷನ್ ಆಗಿದ್ದು 2480 ಬಹಳ ದೂರ ಇಲ್ಲ. ಹೈ ಬ್ರೇಕ್ ಆದರೆ ಕಂಟಿನ್ಯೂಷನ್ ಹೈಯೆಸ್ಟ್ ಚಾನ್ಸ್ ಇದೆ. ಸೊ ಮಾರ್ಕೆಟ್ ಪಾಸಿಬಲ್ ಮೊಮೆಂಟಮ್ಸ್ ನ ಕಾಣಬಹುದು ಅನ್ಕೊಳ್ತೀನಿ. ಸೊ ಇದರ ಜೊತೆಗೆ ಕೆಲವೊಂದು ಸ್ಟಾಕ್ಗಳ ಬಗ್ಗೆ ಕೂಡ ಡಿಸ್ಕಷನ್ ಆಗಿದ್ದು, ಇಂಡೆಕ್ಸ್ ಅನಾಲಿಸಿಸ್ ಕೂಡ ನೀಟಾಗಿ ಮಾಡಿದೀವಿ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸ್ ಅಲ್ಲಿ ನಿಮ್ಮ ಯಾವುದೇ ಆಯ್ಕೆಯ ಸ್ಟಾಕ್ಸ್ಗಳಿದ್ರೆ ಅವನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಓಕೆ, ಅದ್ರ ಬಗ್ಗೆ ನೀವು ನನಗೆ ಕಮೆಂಟ್ ಅಲ್ಲಿ ಹಾಕಿದ್ರೆ ಪ್ರೀ ಮಾರ್ಕೆಟ್ ನಲ್ಲಿ ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಪ್ರಾಡಕ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈಗ ವಿಕ್ಸ್ ಕೂಡ ಸ್ವಲ್ಪ ಹಾಲ್ಟ್ ಆಗ್ತಾ ಇದ್ದು ಅಂಡ್ ಹೆವಿ ನೋಡ್ಕೊಳ್ತೀವಿ ಅರೌಂಡ್ 11.5 ಅಥವಾ ಲೋ ವಿಕ್ಸ್ ಇದ್ದು ಅಂಡ್ ಎಫ್ ಐದವ್ರು ಹೆವಿ ಆಡಿಷನ್ ಮಾಡ್ತಾ ಇದ್ದು, ಗ್ಯಾಪ್ ಅಪ್ ಅಂಡ್ ಸೈಡ್ ವೇ ತರ ಆಗ್ತಾ ಇದ್ದ ಕುತ್ಕೊಂಡಿದ್ರೆ ಮಾರ್ಕೆಟ್ ನಲ್ಲಿ ಆಪ್ಷನ್ ಬಾಯಿ ದುಡ್ಡಾಗಲ್ಲ. ಸೊ ಡೂ ಕೇರ್ ಆಪ್ಷನ್ ಸೆಲ್ಲಿಂಗ್ ಇಂದ ಅಥವಾ ಸ್ಟ್ರಾಟಜಿ ಆಂಗಲ್ ಇಂದ, ಹೆಡ್ಜಿಂಗ್ ಆಂಗಲ್ ಇಂದ ಪೊಸಿಷನ್ ಮಾಡಿ, ಅಥವಾ ಆಪ್ಷನ್ ಬೈಯರೇ ಆಗಿದ್ರೆ ಕೆಲವೊಂದು ದಿನ ಹಾಲಿಡೇ ತಗೊಳ್ಳೋದು ಒಳ್ಳೇದು ಅನ್ಕೋತೀನಿ. ಎನಿವೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು